ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ HRMS 1ನಲ್ಲಿ ಸ್ಪ್ಲಿಟ್ ಸ್ಯಾಲರಿನ ಯಾವ ರೀತಿಯಾಗಿ ಜನರೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇದು ಯಾರ್ಯಾರಿಗೆ ಅನುಕೂಲ ಅಂದರೆ, ಯಾರ್ಯಾರು ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋಗಿರ್ತಾರೆ, ಸ್ವಲ್ಪ ದಿನಗಳ ಕಾಲ ಒಂದು ಶಾಲೆಯಲ್ಲಿ ಮತ್ತೆ ಕೆಲವು ದಿನಗಳ ಕಾಲ ಇನ್ನೊಂದು ಶಾಲೆಯಲ್ಲಿ ವೇತನ ಭರಿಸಬೇಕಾಗಿರುತ್ತೆ. ಅಂಥವ್ರಿಗೆ ಸ್ಪ್ಲಿಟ್ ಸ್ಯಾಲರಿನ HRMS 1ನಲ್ಲಿ ಮಾಡ್ತಕ್ಕಂಥದ್ದು. HRMS ಲಾಗಿನ್ ಆದ ನಂತರ ಮೆನುನಲ್ಲಿ ಅರಿಯರ್ಸ್ ಅಂತಿದೆ. ಅರಿಯರ್ಸ್ನಲ್ಲಿ ಸಬ್ ಮೆನು ಜನರೇಟ್ ಅರಿಯರ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಜನರೇಟ್ ಅರಿಯರ್ಸ್ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯಿ KJD ನಂಬರನ್ನು ಎಂಟರ್ ಮಾಡಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಆಗ ನಮಗೆ ಎಂಪ್ಲಾಯಿ ನೇಮ್, ಡೇಟ್ ಆಫ್ ಜಾಯ್ನಿಂಗ್ ಬರುತ್ತೆ ಮತ್ತು ಅರಿಯರ್ಸ್ ಟೈಪ್ ಇಲ್ಲಿ ಕಾಣುತ್ತೆ. KJD ನಂಬರನ್ನು ಮೊದಲು ಹಾಕಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ನೇಮು ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಬಂದಿದೆ. ಅರಿಯರ್ಸ್ ಟೈಪ್ನಲ್ಲಿ ಡ್ರಾಪ್ ಡೌನ್ ಇದೆ. ಆ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಾವು ಸ್ಪ್ಲಿಟ್ ಸ್ಯಾಲ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಸ್ಯಾಲ್ರಿ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಾವು ಕೆಳಭಾಗದಲ್ಲಿ ನೋಡ್ಬೋದು, ಇವ್ರದ್ದು ಒಂದು ಸ್ಪ್ಲಿಟ್ ಸ್ಯಾಲ್ರಿ ಇದೆ. ಅವರ ಹೆಸರು, KJD ನಂಬರ್, ಯಾವ ದಿನಾಂಕದಿಂದ ಅವರಿಗೆ ಸ್ಪ್ಲಿಟ್ ಸ್ಯಾಲ್ರಿಯನ್ನು ಮಾಡಬೇಕಾಗಿದೆ ಅಂತೇಳಿ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಅದರ ಮುಂದೆ ಇರತಕ್ಕಂಥ ಸೆಲೆಕ್ಟ್ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಅರಿಯರ್ಸ್ ಅಂತೇಳಿ ಕೆಳಭಾಗದಲ್ಲಿ ಆಪ್ಷನ್ ಇದೆ. ಆ ಜನರೇಟ್ ಅರಿಯರ್ಸನ್ನು ಕ್ಲಿಕ್ ಮಾಡಬೇಕು. ಸ್ಪ್ಲಿಟ್ ಸ್ಯಾಲರಿ ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ ಮೆಸೇಜ್ ತೋರಿಸುತ್ತೆ. ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿಕೊಡಿ. ಈಗ ಪುನಃ ಮತ್ತೆ ನಾವು ಓಮ್ ಬಟನನ್ನು ಕ್ಲಿಕ್ ಮಾಡಬೇಕು. ಬ್ಯಾಕ್ ಹೋಗಬೇಕು ಅಂದರೆ ಪುನಃ ನಾವು ಅರಿಯರ್ಸಲ್ಲಿ ಹೋಗಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತಿದೆ, ಮೂರನೇ ಆಯ್ಕೆ. ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಮೇಲೆ ಕರ್ಸರ್ನ ಇಟ್ಕೊಂಡು ಮುಂಭಾಗದಲ್ಲಿ ನಮಗೆ ಪುನಃ ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಇದೆ ಮತ್ತು ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ನಾವು ಇದು ಸ್ಪ್ಲಿಟ್ ಸ್ಯಾಲರಿಗೆ ಎರಡನೇ ಆಯ್ಕೆ ಇದೆ, ಪಾರ್ಷಿಯಲ್ ಸ್ಪ್ಲಿಟ್ ಪೇಬಲ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಂಬಂಧಪಟ್ಟಂಥದ್ದನ್ನು ಮಂತನ್ನು ಸೆಲೆಕ್ಟ್ ಮಾಡಿ, ವರ್ಷವನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಬಿಲ್ ನಂಬರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಯಾವ ಮಂತ್ನಲ್ಲಿ ಅವರಿಗೆ ಸ್ಪ್ಲಿಟ್ ಸ್ಯಾಲರಿ ಮಾಡ್ತಾಯಿದ್ವಿ ಆ ಮಂತನ್ನು ಸೆಲೆಕ್ಟ್ ಮಾಡಿ, ವರ್ಷ ಸೆಲೆಕ್ಟ್ ಮಾಡಿ ಮತ್ತು ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಅರಿಯರ್ಸ್ ಫಾರ್ ಅಂತ ಇದೆ. ಇದನ್ನು ಪಾರ್ಷಿಯಲ್ ಆರ್ ಸ್ಪ್ಲಿಟ್ ಸ್ಯಾಲ್ರಿ, ನಾವು ಸ್ಪ್ಲಿಟ್ ಸ್ಯಾಲ್ರಿ ಅಂತ ಮಾಡಿದ್ವಿ, ಹಾಗಾಗಿ ಸ್ಪ್ಲಿಟ್ ಸ್ಯಾಲ್ರಿ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ರಿಪೋರ್ಟ್ಗೆ ಕ್ಲಿಕ್ ಮಾಡಬೇಕು. ನಮಗೆ ಡ್ರಾಫ್ಟ್ ಬಿಲ್ಲು ಆ ಮಂತಲ್ಲಿ ನಮಗೆ ಕಾಣಿಸುತ್ತೆ. ಅದನ್ನು ನಾವು ಕಾಪಿಯನ್ನು ಡೌನ್ಲೋಡ್ ಮಾಡಿ ಅದನ್ನು ಖಜಾನೆಗೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ಒಂದು ಕಾಪಿಯನ್ನು ಅವರಿಗೆ ಸಲ್ಲಿಸಬೇಕಾಗುತ್ತೆ. ಇದನ್ನು ಕ್ಲೋಸ್ ಮಾಡಿ ರಿಪೋರ್ಟ್ಸ್ ಬಿಫೋರ್ ಅಪ್ರೂವಲ್ ಅಂತ ತೆಗೆದುಕೊಂಡ ನಂತರ ಪುನಃ ನಾವು ಓಮ್ ಬಟನನ್ನು ಕ್ಲಿಕ್ ಮಾಡಿ ಈ ಬಿಲ್ಲನ್ನು K2ಗೆ ಸೆಂಡ್ ಮಾಡಬೇಕಾಗುತ್ತೆ. K2ನಲ್ಲಿ ಮುಂದೆ ಇರತಕ್ಕಂತಹ ಏನು ಬಿಲ್ಲನ್ನು ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸಿ ಬಿಲ್ಲನ್ನು ಕಂಪ್ಲೀಟ್ ಮಾಡಬೇಕು. ಅರಿಯರ್ಸ್ ಆಯ್ಕೆ ಮೇಲೆ ಕರ್ಸರ್ನ ಇಟ್ಕೊಂಡು ನಮಗೆ ಕೆಳಭಾಗದಲ್ಲಿ ಚಲಿಸಿದರೆ ಅಲ್ಲ ಕೊನೆಯಿಂದ ಎರಡನೇ ಆಯ್ಕೆ ಇದೆ, ಸೆಂಡ್ ಅಪ್ರೂವ್ ಅರಿಯರ್ಸ್ ಪಾರ್ಷಿಯಲ್ ಸ್ಪ್ಲಿಟ್ ರಿಅಪಾಯಿಂಟ್ಮೆಂಟ್ ಬಿಲ್ಸ್ ಟು K2 ಅಂತ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಮಂತನ್ನು ತಗೋಬೇಕು. ಯಾವ ಮಂತಲ್ಲಿ ನಾವು ಸ್ಪ್ಲಿಟ್ ಸ್ಯಾಲ್ರಿಯನ್ನು ಜನರೇಟ್ ಮಾಡ್ತಾ ಇದ್ವಿ ಮತ್ತು ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಅರಿಯರ್ಸ್ ಫಾರ್ ಅಂತ ಇದೆ, ಪಾರ್ಷಿಯಲ್ ಪೇ ಅಂತ ಇರುತ್ತೆ ಅಥವಾ ಸ್ಪ್ಲಿಟ್ ಸ್ಯಾಲ್ರಿ ಅಂತ ಇರುತ್ತೆ, ಅದನ್ನು ತಗೋಬೇಕು. ಹೆಡ್ ಆಫ್ ಅಕೌಂಟು ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ಟಾಬ್ಲಿಷ್ಮೆಂಟ್ ಇದೆ, ನಂತರ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಇದೆ, ಇದನ್ನು ನೀವು ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನು ಹಾಕಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಮಗಿಲ್ಲಿ ನೌಕರದ್ದು
ವಿವರಗಳು ಕಾಣಿಸುತ್ತೆ, ಎಷ್ಟಿದೆ ಬಿಲ್ಲು ಅಂತೇಳಿ. ಕೊನೆಯಲ್ಲಿ ನಮಗಿಲ್ಲಿ ಸೆಂಟ್ ಟು K2 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಆರ್ ಯು ಶೂರ್ ಯು ವಾಂಟ್ ಟು ಅಪ್ರೂವ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ರೂವಿಂಗ್ ಅಂತೇಳಿ ನಮಗೆ ಕಾಣಿಸ್ತಾ ಇದೆ. ಅನೇಬಲ್ ಟು ಕನೆಕ್ಟ್ K2 ಸರ್ವರ್, ಪ್ಲೀಸ್ ಟ್ರೈ ಅಗೇನ್ ಅಂತ ಇದೆ. ಒಂದೊಂದು ಸಲ ಸರ್ವರ್ ಇಲ್ಲಿ ಇದ್ದಾಗ ಸಮಸ್ಯೆ ಆಗುತ್ತೆ. ಮತ್ತೊಮ್ಮೆ ಅದನ್ನು ನಾವು ಟ್ರೈ ಮಾಡೋಣ. ಎಸ್ಟಾಬ್ಲಿಷ್ಮೆಂಟ್ ಟೈಮನ್ನು ಹಾಕ್ಕೊಂಡು ಗೆಟ್ ಅಂತೇಳಿ ಕ್ಲಿಕ್ ಮಾಡಿ, ಬಿಲ್ ಕಾಣಿಸುತ್ತೆ. ಸೆಂಡ್ ಟು K2 ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಅಪ್ರೂವ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ K2 ಸರ್ವರ್ ಸಮಸ್ಯೆ ಇದ್ದಾಗ ಈ ರೀತಿ ಆಗುತ್ತೆ. ಈ ರೀತಿಯಾಗಿ ನಾವು ಪಾರ್ಷಿಯಲ್ ಸ್ಪ್ಲಿಟ್ ಸ್ಯಾಲರಿಯನ್ನು HRMS 1 ಜನ್ರೇಟ್ ಮಾಡಬಹುದಾಗಿರುತ್ತೆ. ಧನ್ಯವಾದಗಳು.